ವೀರಭದ್ರೇಶ್ವರ ಹೋಮ್ ಕಂಫರ್ಟ್ಸ್ ಇಂದ ನಾನು ನಿಮ್ಮ ಮನೆ ಮಗ ಮಾದೇಶ್ ಮಾತಾಡ್ತಾ ಇದ್ದೀನಿ. ನಾನಿವಾಗ ತೋರಿಸ್ತಾ ಇರೋ ಸೋಫಾ ಶಿವಮೊಗ್ಗದಲ್ಲಿ ಇರೋಂತಕ್ಕಂಥ ಇಲಿಯಾಸ್ ನಗರದಲ್ಲಿ ಈ ಸೋಫಾ ಡೆಲಿವರಿ ಕೊಡ್ತಾ ಇದ್ದೀನಿ. ಆ ಸೋಫಾ ಹೇಗಿದೆ, ಅವರ ಮನೆಯಲ್ಲಿ ಇಟ್ರೆ ಯಾವ ತರ ಕಾಣುತ್ತೆ, ಆ ಕಸ್ಟಮರ್ ಏನ್ ಹೇಳ್ತಾರೆ ಅನ್ನೋದನ್ನ ಡೈರೆಕ್ಟ್ ಆಗಿ ನೀವು ಕೇಳೋಣ, ನಾನು ಕೇಳ್ತೀನಿ, ಬನ್ನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂಜಿತಾ ಬಾನು ಅಂತ. ನಾವು ಇಲಿಯಾಸ್ ನಗರ 3ನೇ ಕ್ರಾಸಿಂದ ಮಾತಾಡ್ತಾ ಇದ್ದೀವಿ. ನಾವು ಸುಮಾರು ವೀಡಿಯೋಸ್ ನೋಡಿದ್ವಿ, ಬಟ್ ನಮಗೆ ಇಲ್ಲಿ ಕ್ವಾಲಿಟಿ ಕಾಂಪ್ರಮೈಸ್ನಲ್ಲಿ ನಾವು ಮಾಡೋಕ್ಕಾಗಲ್ಲ ಅಂತ. ಇಲಿಯಾಸ್ ನಗರ ಶಿವಮೊಗ್ಗ. ಓಕೆ. ಸೊ ಇಲ್ಲಿ ನಮಗೆ ಅವ್ರು ಇನ್ನೊಂದು ನಂಬರ್ ಕೊಟ್ಟರು. ಅವರ ಇನ್ನೊಂದು ಶೋರೂಮ್ ಇದೆ, ಹೋಮ್ ಕಂಫರ್ಟ್ಸ್, ಚೌಟ್ರಿ ಹತ್ರ, ವಿನೋಬ ನಗರ್ ಚೌಟ್ರಿ ಹತ್ರ ಇದೆ ಅಂತ. ಅಲ್ಲಿ ಹೋಗಿ ನಾವು ನೋಡಿದ್ವಿ, ಕಸ್ಟಮರ್ಸ್ ರಿವ್ಯೂಸ್ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಮತ್ತು ನಮಗೆ ಕ್ವಾಲಿಟಿನೂ ತುಂಬ ಚೆನ್ನಾಗಿ ಕಾಣ್ತು. ಅದಕ್ಕೆ ನಾವು ಅಲ್ಲಿ ಆರ್ಡ್ರ್ ಕೊಟ್ವಿ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಲಕ್ಸುರಿಯಸ್ ಆಗಿದೆ. ಮತ್ತು ನೀವು ಆರಾಮಾಗಿ ತೊಗೊಬೋದು. ಎಲ್ಲೇ ಪರ್ಚೇಸ್ ಮಾಡಿದ್ರು ಹೋಮ್ ಕಂಫರ್ಟ್ಸ್ನಲ್ಲಿ ಪರ್ಚೇಸ್ ಮಾಡಿ. ತುಂಬ ಫ್ಲೆಕ್ಸಿಬಲ್ ರೇಟ್ ಇದೆ, ಮತ್ತು ಕ್ಲೀನ್ ಆ್ಯಂಡ್ ಕ್ಲಿಯರ್ ನಿಮಗೆಲ್ಲ ವೀಡಿಯೋ ಕಳಿಸ್ಕೊಡ್ತಾರೆ. ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ತೆ. ನಮಸ್ತೆ. ಈಗ ಸೋಫಾ ನೋಡಿದ್ರಿ, ಹೌದು ಈಗ ಆಲ್ರೆಡಿ ನೀವು ನಿಮ್ಗೆ ಅನ್ಸಿದ್ದನ್ನ ನೀವು ಓಪನ್ ಆಗಿ ಹೇಳಿದ್ರಿ. ಓಕೆ ಸರ್. ಈಗ ನಾನು ಶಿವಮೊಗ್ಗದಲ್ಲಿ ಶೋರೂಮ್ ಮಾಡಿದ್ಮೇಲೆ ಓಕೆ ಸರ್. ಅಂದ್ರೆ ಈ ಶಿವಮೊಗ್ಗ ಸುತ್ತಮುತ್ತ ಹೆಚ್ಚು ಕಮ್ಮಿ 50-60 ಕಿಲೋಮೀಟರ್ ದೂರದವರೆಗೂ ಓಕೆ ಸರ್. ನಾನು ಜಾಸ್ತಿ ಫರ್ನಿಚರ್ನ ಕೊಟ್ಟಿರೋದು ನಿಮ್ಮ ಮನೆತನದವ್ರಿಗೆ. ಓಕೆ. ಅಂದ್ರೆ ನಿಮ್ಮ ಕಮ್ಯುನಿಟಿಯವ್ರಿಗೆ ಓಕೆ. ನಾವು ಜಾಸ್ತಿ ಸೋಫಾ ಕೊಟ್ಟಿದ್ದೀವಿ. ಓಕೆ. ಬಟ್ ಇಲ್ಲೂ ತುಂಬಾ ಸೋಫಾಸು ಶೋರೂಮ್ಸ್ ಇದೆ, ಮತ್ತೆ ಮ್ಯಾನುಫ್ಯಾಕ್ಚರ್ ಇದೆ. ನಿಮಗೆ ಹೋಮ್ ಕಂಫರ್ಟ್ಸ್ನಲ್ಲೇ ಬಂದು ಪರ್ಚೇಸ್ ಮಾಡಬೇಕು ಅನ್ನೋದು ಒಂದು ಮನ್ಸು ಏನು ಹೇಗೆ ಬಂತು ಸರ್? ಒಂದು ಪ್ರೈಸ್ ರೀಸನೇಬಲ್ ಇದೆ, ಹಾಂ. ಇನ್ನೊಂದು ಕ್ವಾಲಿಟಿ ಕಾಂಪ್ರಮೈಸ್ ನೀವು ಮಾಡಲ್ಲ. ಹಾಂ. ಅದು ನಮಗೆ ತುಂಬ ಇಷ್ಟ ಆಯಿತು. ಈಗ ನಮ್ಮ ಇಲಿಯಾಸ್ ನಗರ ಶಿವಮೊಗ್ಗ ಸುತ್ತಮುತ್ತ ಒಂದು 10-15 ಸೋಫಾ ಶೋರೂಮ್ಸ್ ಇದೆ. ಬಟ್ ನಮಗೆ ಅವರು ಕ್ಲಿಯರ್ ಕಟ್ ನಾವು ವೀಡಿಯೋಸ್ ಆಗಲಿ, ಮೇಕಿಂಗ್ ವೀಡಿಯೋಸ್ ಆಗಲಿ ಏನೂ ಕಳಿಸಲ್ಲ. ಮತ್ತು ಅದರೊಳಗೆ ಯಾವ ವುಡ್ ಹಾಕ್ತಾ ಇದ್ದೀರಾ ಅಂತಲೂ ಹೇಳಲ್ಲ. ಬಟ್ ನೀವು ಕ್ಲಿಯರಾಗಿ ಹೇಳಿದ್ವಿ, ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ, ಯಾವ ವುಡ್ ಹಾಕ್ತಾ ಇದ್ದೀರಾ, ಯಾವ ಫೋಮ್ ಹಾಕ್ತಾ ಇದ್ದೀರಾ, ಎಷ್ಟು ಡೆನ್ಸಿಟಿಲಿ ಹಾಕ್ತಾ ಇದ್ದೀರಾ ಅಂತ. ಅದು ಒಂದು ಮಾತು ನಮಗೆ ತುಂಬ ಇಷ್ಟ ಆಯಿತು. ಮತ್ತು ನಿಮ್ಮದು ಅಂಗಡಿಗೆ ಹೋದ್ಮೇಲೆ ನಮಗೆ ಇಷ್ಟ ಆಯಿತು, ಒಂದು ಕಸ್ಟಮರ್ಗೆ ಹೇಗೆ ಅಟ್ರ್ಯಾಕ್ಷನ್ ಮಾಡೋದು. ಒಂದು ಸ್ಮೂತ್ ಸಾಫ್ಟ್ ಸ್ಪೋಕನ್ ಇತ್ತು, ಅದು ತುಂಬ ನಮಗೆ ಇಷ್ಟ ಆಯಿತು. ಆಮೇಲೆ ಕ್ವಾಲಿಟಿ ಫಸ್ಟೇ ನಾವು ಹೇಳಿದ್ವಿ, ಕ್ವಾಲಿಟಿಯಲ್ಲಿ ನಾವು ಕಾಂಪ್ರಮೈಸ್ ಮಾಡಲ್ಲ ಅಂತ. ಅದ್ರ ತಕ್ಕಂತೆ ಸರ್ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಇಡೀ ಫ್ಯಾಮಿಲಿ ಪರವಾಗಿ ತುಂಬ ಧನ್ಯವಾದಗಳು. ದೊಡ್ಡ ಮಾತು ಮೇಡಮ್. ಯಾಕೆಂದ್ರೆ ಇವಾಗ ನಾವು ಈಗ ಫ್ಯಾಕ್ಟ್ರಿ ಅಂತ ಮಾಡ್ಕೊಂಡು ಒಂದು ಶಾಪ್ ಇಲ್ಲಿ ಮಾಡಿದ್ದೀವಿ ಅಂತಂದ್ರೆ ನಿಮ್ಮ ಸೇವೆ ನಾವು ಮಾಡ್ಲಿಕ್ಕೋಸ್ಕರನೇ ನಾವು ಈ ಥರ ಒಂದು ಶೋರೂಮ್ ಅಂತ ಮಾಡಿದ್ದೀವಿ ಹೋಮ್ ಕಂಫರ್ಟ್ ಶಿವಮೊಗ್ಗದಲ್ಲಿ. ಇನ್ನು ಇವಾಗ ನಮ್ಮ ಈ ಸುತ್ತಮುತ್ತ ಬೆಂಗಳೂರು ಶಿವಮೊಗ್ಗದಲ್ಲಿ ಇರೋವಂಥವ್ರಿಗೆ ಇನ್ನು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಸೋಫಾ ಬಗ್ಗೆ, ನೀವು ಹೋಮ್ ಕಂಫರ್ಟ್ಸ್ ಬಗ್ಗೆ? ಅಟ್ಲೀಸ್ಟ್ ತೊಗೊಂಡ್ಮೇಲೆ ಒಂದು 10 ವರ್ಷ ಆದರೂ ಬರಬೇಕು. 5 ಇಯರ್ಸ್ ಅಂತೂ ವಾರಂಟಿ ಕೊಡ್ತಾರೆ. ಅಂದರೆ ಅದು ನಮ್ಮ ಮೇಲೆ ಡಿಪೆಂಡ್, ನಾವು ಹೇಗೆ ಇಟ್ಕೊಳ್ತೀವಿ ಅಂತ. ಬಟ್ 5,000-10,000 ಉಳಿಸ್ಕೊಳಕ್ಕೋಸ್ಕರ ನಾವು ಎಲ್ಲೋ ಹೋಗಿ ತೊಗೊಂಡು ಮತ್ತೆ ಇದಾಯಿತು ಅದಾಯಿತು ಹೇಳೋಕ್ಕಿಂತ ಹೋಮ್ ಕಂಫರ್ಟ್ಸ್ಗೆ ಹೋಗಿ ತೊಗೊಳ್ಳಿ. ಅವ್ರ ಕ್ವಾಲಿಟಿಯಲ್ಲೂ ಕಾಂಪ್ರಮೈಸ್ ಮಾಡಲ್ಲ, ಮತ್ತು ಒಳ್ಳೆ ಇದು ರಿವ್ಯೂಸ್ ತುಂಬ ಚೆನ್ನಾಗಿದೆ ಇವ್ರದ್ದು. ಅದಕ್ಕೆ ಹೋಮ್ ಕಂಫರ್ಟ್ಸಿಗೆ ಹೋಗಿ ಇವ್ರ ಹತ್ರನೇ ಪರ್ಚೇಸ್ ಮಾಡಿ. ಇವ್ರದ್ದು ಇನ್ನೊಂದು ಶೋರೂಮ್ ವಿನೋಬ ನಗರ ಶಿವಮೊಗ್ಗದಲ್ಲಿದೆ, ಅಲ್ಲಿ ಹೋಗಿ ನಿಮ್ದು ಯಾವ ಕಲರ್ ಡಿಸೈನ್ ಕಸ್ಟಮೈಸ್ ನಾವೆಲ್ಲ ಹೇಳಿ ಕಸ್ಟಮೈಸ್ ಮಾಡಿರೋದು. ಆ ಥರ ನಿಮಗೆ ಯಾವ ಕಲರ್ ಬೇಕೋ ಅದರಲ್ಲಿ ಅವ್ರು ಕಸ್ಟಮೈಸ್ ಮಾಡಿಕೊಡ್ತಾರೆ. ಇಷ್ಟು ಹೇಳೋಕ್ಕೆ ನಮ್ಮ ಶಿವಮೊಗ್ಗ ಜನತೆಗೆ ನಾನು ಒಂದು ಕೇಳ್ಕೊಳ್ತೀನಿ. ಸರಿ ಸರ್, ಇವಾಗ ಮೇಡಮ್ ಮನೆಗೆ ಸೋಫಾ ಕೊಟ್ಟಿದ್ದೀವಿ, ಹಾಗೆ ನೀವು ಕೂಡ ಒಂದು ಒಳ್ಳೆ ಕ್ವಾಲಿಟಿ ಸೋಫಾನ ನೋಡ್ತಾ ಇದ್ದರೆ ಡಿಸ್ಪ್ಲೇಲಿ ಬರುವಂಥ ಈ ನಂಬರ್ಗೆ ಕೂಡಲೇ ಕಾಲ್ ಮಾಡಿ ನಿಮ್ಮ ಮನೆಯಲ್ಲಿ ವಿಡಿಯೋ ಆಗಲಿ ಫೋಟೋಸ್ ಆಗಲಿ ಕಳಿಸ್ಬಿಟ್ಟು ಈ ಥರ ಸೋಫಾ ಬೇಕು, ನಮ್ಗೆ ಈ ಡಿಸೈನ್ ಬೇಕು ಅಂತ. ನಿಮ್ಮ ಹತ್ರ ಡಿಸೈನ್ ಇದ್ದರೂ ಪರವಾಗಿಲ್ಲ, ಇಲ್ಲ ಡಿಸೈನ್ ನಾವೇ ಕಳಿಸ್ಕೊಡ್ತೀವಿ, ಅದರಲ್ಲಿ ಸೆಲೆಕ್ಟ್ ಮಾಡಿದ್ರೂ ಪರವಾಗಿಲ್ಲ. ನಿಮಗೆ ಯಾವ ಕ್ವಾಲಿಟಿ ಬೇಕು, ಯಾವ ಕಲರ್ ಬೇಕು, ಯಾವ ಡಿಸೈನಲ್ಲಿ ಬೇಕು ಅದನ್ನು ನಾವು ರೆಡಿ ಮಾಡಿ ನಿಮ್ಮ ಮನೆಗೆ ಇನ್ಸ್ಟಾಲ್ ಮಾಡೋ ಕೆಲಸ ನಾವು ಮಾಡ್ತೀವಿ. ಹಾಗೆ ನಮ್ಮದು ಶಿವಮೊಗ್ಗ ವಿನೋಬ ನಗರದಲ್ಲಿ ಶೋರೂಮ್ ಇದೆ. ಅದು ಬಿಟ್ಟರೆ ನೆಕ್ಸ್ಟು ತರೀಕೆರೆ ಅಜ್ಜಂಪುರದ ಹತ್ರ ಮಾಡ್ತಾ ಇದ್ದೀವಿ. ಯಾಕೆಂದರೆ ತರೀಕೆರೆ ಭಾಗದಿಂದ ಸುಮಾರು ಜನ ಬಂದು ಶಿವಮೊಗ್ಗದಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ರು, ಭದ್ರಾವತಿಯವ್ರು ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗಿದ್ರು, ಚನ್ನಗಿರಿಯವ್ರು ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗಿದ್ರು. ಹಂಗಾಗಿ
ಈಗ ಶಿವಮೊಗ್ಗದಿಂದ ಸೆಂಟ್ರಲ್ ಒಂದು ಇರಲಿ ಅಂತೇಳಿ ತರೀಕೆರೆ ಅಜ್ಜಂಪುರದಲ್ಲಿ ಒಂದು ಶೋರೂಮ್ ಮಾಡ್ತಾ ಇದ್ದೀವಿ. ಆ ಸರೌಂಡಿಂಗಲ್ಲಿರೋರು ಶೋರೂಮ್ ಅಜ್ಜಂಪುರ ಶೋರೂಮ್ಗೆ ಹೋಗ್ಬೋದು. ಅದು ಅತಿ ಶೀಘ್ರದಲ್ಲಿ ಓಪನ್ ಆಗ್ತಾ ಇದೆ, ರೆಡಿ ಮಾಡ್ತಾ ಇದ್ದೀವಿ. ಅದು ಬಿಟ್ಟರೆ ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಬೆಂಗಳೂರಲ್ಲಿದೆ, ನೀವು ಬೆಂಗಳೂರಿಗೂ ಭೇಟಿ ಮಾಡ್ಬೋದು. ಈಗ ಅಜ್ಜಂಪುರದಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಅಜ್ಜಂಪುರದಲ್ಲೇ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಅಲ್ಲೇ ಸೋಫಾ ರೆಡಿ ಆಗೋ ರೀತಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಈ ವೀರಭದ್ರೇಶ್ವರ ಹೋಮ್ ಕಂಫರ್ಟ್ಸ್ ಶೋರೂಮ್ ಇದೆ, ದಯವಿಟ್ಟು ನೀವು ಡಿಸ್ಪ್ಲೇಯಲ್ಲಿ ನಂಬರ್ ಇರೋದನ್ನು ತೊಗೊಂಡು ನೀವು ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಮ್ಮ VIP ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ಹಾಕುವಂಥ ಎಲ್ಲ ವೀಡಿಯೋ ನಿಮಗೆ ತಲುಪಬೇಕು ಅನ್ನಂಗಿದ್ರೆ ಆ ಬೆಲ್ ಐಕಾನ್ ಒಂದು ಒತ್ತಿ. ನಿಮ್ಮ ಸೇವೆ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಿಮ್ಮ ಮನೆ ಮಗ ಮಾದೇಶ್. Yeah.